ನಮಸ್ಕಾರ ಸ್ನೇಹಿತರೆ, ನಮ್ಮ ಮನೆ ಬಳಿ ಜೇನುನೊಣಗಳು ಜೇನನ್ನು ಕಟ್ತಾ ಇದ್ದಾವೆ. ತುಂಬ ದೊಡ್ಡದಾಗಿ ಇದೆ ಜೇನು. ಯಾವ ಜೇನು ಅಂತ ನೋಡೋಣ ಬನ್ನಿ. ನಾನಂತ ಅವಕ್ಕೆ ತೊಂದರೆ ಕೊಡೋದಕ್ಕೆ ಹೋಗಲ್ಲ, ಡಿಸ್ಟರ್ಬೆನ್ಸ್ ಮಾಡಲ್ಲ. ಬಟ್ ತೊಂದರೆ ಕೊಟ್ಟರೆ ನಮ್ಮನ್ನಂತ ಅವು ಬಿಡಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಹಾಗಾದರೆ ನೋಡೋಣ ಬನ್ನಿ. ಆ ಜೇನನ್ನು ನೋಡೋದಕ್ಕೆ ಮೊದಲು ಯಾವ ಜೇನು ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಅದಕ್ಕೆ ಕಟ್ಟಿಗೆ ಜೇನು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಆ ಜೇನು ಯಾವ ರೀತಿ ಕಟ್ತಾ ಇದೆ ಅನ್ನೋದನ್ನ ತುಂಬ ಹತ್ತಿರದಿಂದ ತೋರಿಸ್ತೀನಿ, ನೋಡೋಣ ಬನ್ನಿ. ಇದೇ ಮರದಲ್ಲಿ ಜೇನು ಕಟ್ತಾ ಇರೋದು. ಈ ಮರದ ಹೆಸರೇನಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡ್ತಾ ಇದ್ರಲ್ಲ ಯಾವ ರೀತಿ ಜೇನುನೊಣಗಳು ಜೇನನ್ನು ಕಟ್ತಾ ಇದ್ದೇವೆ ಅಂತ. ತುಂಬ ಹತ್ತಿರದಿಂದ ನೋಡ್ಬೋದು ನೀವು ಇದನ್ನು. ಇಷ್ಟು ಚೆನ್ನಾಗಿ ಜೇನುನೊಣಗಳು ಜೇನನ್ನು ಕಟ್ತಾ ಇದ್ದಾವೆ. ಇದು ಜೇನು ಕಟ್ತಾ ಇದೆಯಲ್ಲ, ಇದರ ಮೇಲಿಂದ ನಾನು ನಿಮಗೆ ತೋರಿಸ್ತಾ ಇರೋದು. ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಿ. ಜೊತೆಗೆ ಇದು ಯಾವ ಜೇನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾನು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಆ ಜೇನುನೊಣಕ್ಕೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಕೆಲವೊಂದು ನೊಣಗಳು ಈಚೆ ಬರ್ತವೆ, ಅವಿಗೆ ಕಾಣಿಸದಂತೆ ಇರಬೇಕಾಗ್ತದೆ. ನಾನು ಅವಕ್ಕೂ ಚೆನ್ನಾಗಿ ಬುದ್ಧಿ ಇದೆ. ಯಾವ ಮಾರಿದ್ರೆ ಕಚ್ಚಿದ್ರು ಕಚ್ಬೋದು. ಮೇಲಿನಿಂದ ಯಾವ ರೀತಿ ಕಟ್ತಾ ಇದೆ ಅನ್ನೋದನ್ನ ನೋಡಿದ್ದೀರಾ. ಈಗ ಕೆಳಗಡೆಯಿಂದ ತೋರಿಸ್ತೀನಿ. ಜೇನು ಎಷ್ಟು ಉದ್ದ ಇದೆ, ಎಷ್ಟು ಗಾತ್ರ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಸೊ ಮೇಲಿನಿಂದ ನೋಡಿದಾಗ ಯಾವ ರೀತಿ ಕಾಣಿಸ್ತಾ ಇತ್ತು, ಕೆಳಗಡೆಯಿಂದ ನೋಡಿದರೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಆದಷ್ಟು ಹತ್ತಿರದಿಂದ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಉದ್ದ ಇದೆ ಅಂತ. ಈ ಆ್ಯಂಗಲಿಂದ ಇನ್ನೊಂದು ಆ್ಯಂಗಲಿಂದ ನೋಡೋಣ. ಸೊ ಈ ಕಡೆಯಿಂದ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ ನೋಡಿ. ನೀವೆಲ್ಲ ಜೇನು ಕಟ್ಟೋದನ್ನು ನೋಡಿರ್ತೀರಿ, ಬಟ್ ಇಷ್ಟು ಹತ್ತಿರದಿಂದ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಮೇಲೆ ಯಾವ ರೀತಿ ಇತ್ತು, ಕೆಳಗಡೆಯಿಂದ ಯಾವ ರೀತಿ ಕಾಣಿಸ್ತಾ ಇದೆ ಜೇನು ಅನ್ನೋದನ್ನು ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಜೇನು ಕಟ್ತಾ ಇದೆ ಅನ್ನೋದನ್ನ ತುಂಬ ಹತ್ರದಿಂದ ನೋಡಿದ್ದೀರಾ. ಇನ್ನು ಈ ಜೇನಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ ನಿಮ್ಮ ಬಳಿ ಕೇಳಲಿಕ್ಕೆ. ಮನೆ ಬಳಿ ಜೇನು ಕಟ್ಟೋದು ಕೆಡಕಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ಇದು ಎಷ್ಟು ನಿಜ ಅಥವಾ ಸುಳ್ಳು ಅನ್ನೋದು ನನಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.